ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಓಂ ಹಸ್ತಿಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಮೊದಲು ವಿನಾಯಕನನ್ನು ಪ್ರಾರ್ಥಿಸುತ್ತಾ, ಜಗತ್ತು ಬೆಳಗಲು ಸೂರ್ಯ ಬೇಕು, ಬಾಳು ಬೆಳಗಲು ಶಿಕ್ಷಣ ಬೇಕು ಎಂದು ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಮಹಿಳಾ ಸಬಲೀಕರಣದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಸಮಾಜಶಾಸ್ತ್ರ ವಿಭಾಗದ ಅಡಿಯಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಮಧುರವಾದ ಕಂಠದಿಂದ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಅಂತಿಮ ವರ್ಷದ ವಿದ್ಯಾರ್ಥಿ ಮಹದೇವ್ ಹೂಗಾರ್. ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿದ ಸ್ನೇಹಿತನಿಗೆ ಧನ್ಯವಾದಗಳು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಮಹಾವಿದ್ಯಾಲಯದ ಗುರುಗಳು ಮತ್ತು ಅತಿಥಿ ಮಹೋದಯರಿಗೂ ಹೃದಯ ತುಂಬಿ ಸ್ವಾಗತಿಸುವ ಸಮಯ. ಆತ್ಮೀಯ ಸ್ನೇಹಿತ ಮಂಜು ಶಿವಣಿ ಇವರಿಂದ. ವಿದ್ಯೆಯಿಂದ ಕಲಿತಿದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತದವರೆಗೆ ಅಂತ ಹೇಳುತ್ತಾ, ಇವತ್ತಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ RH ರಮೇಶ್ ಗುರುಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂತಹ ಕುಲಂಕರ್ ಬಣಗೇರವರು ಬಂದು ಹೂ ಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇಂದು ನಮ್ಮ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸುರೇಂದ್ರ ಗುರುಗಳಿಗೂ ಆತ್ಮೀಯವಾದಂತಹ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂತಹ ಕಿರಣ್ ಕಟ್ಟಿಮನಿಯವರು ಬಂದು ಹೂಗು ನಿಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ IQSC ಘಟಕದ ಸಂಯೋಜಕರಾದಂತಹ ಡಾಕ್ಟರ್ ಸೇನು ಸುಲ್ತಾನ್ ಇನಾಮ್ದಾರ್ ಗುರುಮಾತೆಯರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿ ಅಕ್ಷತಾ ಬನ್ಸೋಡೆರವರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತ ಕೋರಬೇಕಾಗಿ ವಿನಂತಿ. ಧನ್ಯವಾದಗಳು. ಅದೇ ರೀತಿ ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ SH ಪೂಜಾರಿ ಮೇಡಮ್ ಗುರುಮಾತೆಯರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂತಹ ಕಾವೇರಿ ಗಾಯಕ್ವಾಡ್ ರವರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಕಿರಣ್ ರೇವಣ್ಕರ್ ಗುರುಗಳಿಗೆ ಮಲ್ಲು ಕುಷ್ಟಗಿ ರವರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕರಾದಂತಹ ಸಚಿನ್ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸೋಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಲಕ್ಷ್ಮಣ ಅವರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ.
ಇತಿಹಾಸ ವಿಭಾಗದ ಉಪನ್ಯಾಸಕರಾದಂಥ ಜಾಧವ್ ಗುರುಗಳಿಗೆ ಅಮಿತ್ ಕುಮಾರ್ ಸನ್ಗೇರ್ ಅವರು ಬಂದು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾದಂಥ NS ಬಿರಾದರ್ ಗುರುಗಳಿಗೆ ಪ್ರಭು ಕುಂಬಾರ್ ಅವರು ಬಂದು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಸಮಾಜಶಾಸ್ತ್ರದ ಉಪನ್ಯಾಸಕರಾದಂಥ ಮುದ್ದಬೇಳ ಗುರುಗಳಿಗೆ ಶಿವಾನಂದ್ ಬನ್ಸೋಡೆಯರವರು ಬಂದು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದ. ಧನ್ಯವಾದಗಳು. ಕಟ್ಟಿಸರು ಕನ್ನಡ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ರಮೇಶ್ ಕತ್ತಿ ಗುರುಗಳಿಗೆ ಆಕಾಶ್ ಪಾಟೀಲ್ ಅವರು ಬಂದು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರಾದಂಥ ಮೋಮಿನ್ ಸರ್ಗೆ ಪ್ರಭು ಕುಮಾರ್ ಅವರು ಬಂದು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ದೈಹಿಕ ವಿಭಾಗದ ನಿರ್ದೇಶಕರು ವಿಜಯ್ ಮಾಂತೇಶ್ ಗುರುಗಳಿಗೆ ಬಸು ಅವರು ಬಂದು ಹೂಗುಚ್ಛ ನೀಡುವ ಮೂಲಕ ವಿನಂತಿಸಬೇಕಾಗಿ ಕೇಳಿಕೊಳ್ತೇನೆ. ಸಂತೋಷ್ ಕನ್ನಡ ವಿಭಾಗದ ಸಂತೋಷ್ ಗುರುಗಳಿಗೆ ಬಸವರಾಜ್ ಬೊಮ್ಮಾಯಿಯವರು ಹೂ ಕೊಡುವುದರ ಮೂಲಕ ಸ್ವಾಗತಿಸ. ಅರ್ಥಶಾಸ್ತ್ರ ವಿಭಾಗದ ಕವೀಂದ್ರ ಗುರುಗಳಿಗೆ ವಿನೋದ್ ಕುಮಾರ್ ಸಿನ್ನೂರವರು ಬಂದು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಅವರಿವರನ್ನದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಪ್ರೀತಿಯ ಗುರುಗಳು ಹಾಗೂ ಗುರುಮಾತೆಯರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಹೇಳುತ್ತಾ ತಿಳಿಸುತ್ತಾ ಧನ್ಯವಾದ. ಸ್ವಾಗತ ಮಾಡಿಕೊಂಡ ಸಹಪಾಠಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡಲು BA ಅಂತಿಮ ವರ್ಷದ ವಿದ್ಯಾರ್ಥಿನಿ ಸಹೋದರಿ ಕಲ್ಪನಾ ಅವರು. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನಾನು ಇವತ್ತು ನಮ್ಮ ಕಾಲೇಜಿಗೆ ಆಗಮಿಸಿದಂಥ ಮುಖ್ಯ ಅತಿಥಿಗಳ ಪರಿಚಯ ಮಾಡಿಕೊಳ್ಳಲು ತುಂಬ ಸಂತೋಷವೆನಿಸುತ್ತದೆ. ಪ್ರೊಫೆಸರ್ ಸುರೇಂದರ್ ಕುಮಸಗಿ ಇವರು ಮೂಲತಃ ಕುಮಸಗಿಯವರು. ಪ್ರಾಥಮಿಕ ಶಿಕ್ಷಣವನ್ನು ಗುಲ್ಬರ್ಗಾದಲ್ಲಿ ಮುಗಿಸಿರುತ್ತಾರೆ. ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಶರಣಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಮುಗಿಸಿರುತ್ತಾರೆ. ಮತ್ತು MA ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರುತ್ತಾರೆ. PhD ಪದವಿ 2012ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರುತ್ತಾರೆ. 2 ವರ್ಷ ಬೀದರ್ PG ಸೆಂಟರ್ದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ.
ಸೇವೆ ಸಲ್ಲಿಸುವ ಕಾಲೇಜು GRG ಕಾಲೇಜ್ ಪದವಿ ಮಹಾವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇಷ್ಟು ಹೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪರಿಚಯ ಮಾಡಿಕೊಟ್ಟ ಸಹೋದರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಹಂತ. ಈಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನೆರವೇರಿಸಲು ನಮ್ಮ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ RB ವಿದ್ಯಾವಿಹಾರ ಗುರುಗಳು ಬಂದಿದ್ದಾರೆ. ಗುಣ ಸಂಪನ್ನವುಳ್ಳ ಮಹಿಳೆಯಂ ಅಪ ಸಂಪನ್ನಯುಳ್ಳ ಮಹಿಳೆಯಂ ಉದಾತ್ತ ಗುಣವುಳ್ಳ ಮಹಿಳೆಯಂ ಸರ್ವ ಗುಣ ಸಾಫಲ್ಯ ಗುಣ ಮಹಿಳೆಯಂ ಕಾಣ ಈಶ್ವರ. ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ IPSC ಸಹಯೋಗದೊಂದಿಗೆ ಸಮಾಜಶಾಸ್ತ್ರ ವಿಭಾಗದ ಅಡಿಯಲ್ಲಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿ ಸ್ಥಾನವನ್ನು ಅಲಂಕರಿಸಿದ ಸಮಾಜದ ಬದುಕುವ ಕಲೆಯನ್ನ ಅಭಿವ್ಯಕ್ತ ಮಾಡುವ ಉದಾತ್ತ ವಿಷಯದ ಪಾಂಡಿತ್ಯವನ್ನು ಹೊಂದಿದಂಥ ನಮ್ಮ ಆತ್ಮೀಯ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ಸುರೇಶ್ ಕುಂಸಿಯವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಕುಂಸಿಯವರಿಗೆ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ನಮ್ಮ ಶಿಕ್ಷಣ ಮತ್ತು ಬೋಧಕೇತರ ಕೇಂದ್ರ ಬಿಂದು ಆದ ಡಾಕ್ಟರ್ RH ರಮೇಶ್ ಅವರೇ, ಹಾಗೂ ನನ್ನ ಆತ್ಮೀಯ ಇತಿಹಾಸದ ಪ್ರಾಧ್ಯಾಪಕರಾದ ಕಿರಣ್ ಸರ್ ಅವರೇ, ಹಾಗೂ ಆಂಗ್ಲ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಸಿರ್ಜಿ ಮೇಡಮ್ ಅವರೇ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ವ್ಯಕ್ತ ಮಾಡಿದ ನಮ್ಮ ವಿಭಾಗದ ಮುಖ್ಯಸ್ಥರಾದಂಥ ಶ್ರೀ ಸುನಂದ ಪೂಜಾರಿ ಮೇಡಮ್ ಅವರೇ, ಹಾಗೂ ನನ್ನ ಆತ್ಮೀಯ ಸಿಬ್ಬಂದಿಯೇತರ ವರ್ಗ, ಹಾಗೂ ನನ್ನ ಆತ್ಮೀಯ ಅಕ್ಷರದ ಲಿಪಿಗಳೇ, ಈಗ ನಾನು ಮಹಿಳಾ ಸಬಲೀಕರಣದ ಕುರಿತು ಎಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೇನೆ. ಒಂದನೇ ನುಡಿ ಸಂಪನ್ನತೆಯುಳ್ಳವಳು, ಈ ಗುಣ ಸಂಪನ್ನಳು. ಸಂಪನ್ನತೆ ಬೇರೆ, ಗುಣ ಸಂಪನ್ನಳು ಬೇರೆ. ಸಾಫಲ್ಯತೆ ಗುಣವುಳ್ಳಂತ ಮಹಿಳೆ ಯಾರು ಸದ್ಗುಣಗಳನ್ನು ಒಳಗೊಂಡಂತ ಒಕ್ಕೂಟದ ವಸ್ತು ಸ್ಥಿತಿಯನ್ನ ನಾನು ಮಹಿಳೆ ಅಂತ ಕರೀತಾ ಇದ್ದೀವಿ. ಉದಾತ್ತ ಹೃದಯ ತುಂಬಿದ ಮನಸ್ಸುಳ್ಳ ಮಹಿಳೆಯನ್ನ ನಾನು ಉದಾತ್ತೀಕರಣದ ಮಹಿಳೆ, ಸಮ್ಮಿಳಿತ ಗುಣಗಳನ್ನು ಹೊಂದಿದಂಥ ಮಹಿಳೆಯನ್ನ ನಾನು ಸಾತ್ವಿಕ ಮಹಿಳೆ, ಸಾತ್ವಿಕ ಗುಣಗಳನ್ನು ಉಳ್ಳಂತ ಮಹಿಳೆಗಳನ್ನ ನಾವು ಉದಾತ್ತೀಕರಣ ಮಹಿಳೆಗಳಂತ ನಾವು ವಿವಿಧ ರೀತಿಯಲ್ಲಿ ಗುಣಗಳನ್ನ ಮಹಿಳೆ ವ್ಯಕ್ತಿತ್ವದಲ್ಲಿ ನಾವು ವಿಭಾಗೀಕರಣ ಮಾಡ್ತಾ ಇದ್ದೇವೆ ಅಂತ. ಹೀಗೆ ಪ್ರಾಚೀನ ಕಾಲದಲ್ಲಿ ಮಹಿಳೆ ಯಾವ ರೀತಿಯಾಗಿ ತನ್ನ ಪಾತ್ರವನ್ನು ಮಾಡ್ತಾ ಇದ್ಲು, ಮಹಿಳೆ ಕೇವಲ 4 ಮೂಲೆಗಳ ಮಧ್ಯದಲ್ಲಿ ಅವಳು ತನ್ನ ಪಾತ್ರವನ್ನು ಮಾಡ್ತಾ ಇದ್ಲು ಅಂತ. ಒಂದೇ ಮೂಲೆ ಏನು ಹೇಳ್ತಾ ಇದೆ, ಅನಿಷ್ಟ ಸಂಪ್ರದಾಯಿಸ್ತಿದ್ಲು, ಅಂಜಿಬರುತ್ತನ ಗುಣವುಳ್ಳವಳಾಗಿದ್ದು ಪುರುಷನ ಅನಿಂದಲೇ ಬದುಕುವಂತ ಕಲೆ ಅವಳಲ್ಲಿತ್ತು. ಹೀಗೆ 4 ಮೂಲೆಗಳ ಮಧ್ಯದಲ್ಲಿ ಕುಟುಂಬದ ಕೇಂದ್ರ ಬಿಂದುವಾಗಿ ತನ್ನ ಸ್ಥಾನವನ್ನು ಪಡೀತಾ ಇದ್ಲು. ಇದು ಪ್ರಾಚೀನ ಕಾಲದಲ್ಲಿ ಮಹಿಳೆ ಮಾಡುವಂತ ಒಂದು ಪಾತ್ರ. ಎರಡನೇ ನುಡಿ, ಮಧ್ಯಕಾಲೀನ ಸಮಾಜದಲ್ಲಿ ಮಹಿಳೆ ಯಾವ ರೀತಿಯಾಗಿ ತನ್ನ ವಸ್ತು ಸ್ಥಿತಿಯನ್ನು ತೋರಿಸ್ತಾ ಇದ್ಲು, 2 ಮೂಲೆಗಳ ಮಧ್ಯದಲ್ಲಿ ಮಾತ್ರ ತನ್ನ ಸ್ಥಿತಿಗತಿ ಇತ್ತು ಅಂತ. ಹಂತ ಹಂತವಾಗಿ ಬದಲಾವಣೆ ರೂಪವನ್ನು ಹೊಂತಾಳೆ. ಹಂತವಾಗಿ ಸ್ವತಂತ್ರ ಸಮಾನತೆ ಲಕ್ಷಣಗಳು ಆತ ಮಹಿಳೆ ಮಧ್ಯಕಾಲೀನ ಸಮಾಜದಲ್ಲಿ ಹೊಂತಾಳೆ ಅಂತ. ಈ ರೀತಿಯಾಗಿ ಆಧುನಿಕ ಸಮಾಜ, ಇಂದಿನ ಸಮಾಜದಲ್ಲಿ ಏನಾಗ್ತಾಳೆ, ಪೂರ್ವ ಸ್ವತಂತ್ರ ಆಗಿಬಿಡ್ತಾಳು. ವಿವಿಧ ಕ್ಷೇತ್ರಗಳಲ್ಲಿ ತಾನು ಧನಾತ್ಮಕ ಸಾಧನೆಗಳನ್ನು ಮಾಡಿದ ವ್ಯಕ್ತಿತ್ವವನ್ನು ಬೆಳೆಸುತ್ತಾಳೆ. ಸ್ವತಂತ್ರತೆ ಕಲೆಯನ್ನು ಎಲ್ಲರಿಗೂ ತಿಳಿಸ್ತಾಳೆ. ಉದಾಹರಣೆಗಾಗಿ ಜಯಲಲಿತಾ ಮೇಡಮ್ಮ, ತಮಿಳುನಾಡಿನ ಮುಖ್ಯಮಂತ್ರಿ ಸರೋಜಿನಿ ನಾಯ್ಡು, ರಾಜಕಾರಣಿಗಳು ಉದಾತ್ತ ಸಾಧನೆಗಳನ್ನು ಸಲ್ಲಿಸಿ ಭಾರತ ದೇಶಕ್ಕೆ ಸುಭದ್ರ ರಾಷ್ಟ್ರವನ್ನೇ ಕಟ್ಟುವಂತ ಪ್ರಜೆಗಳು ಮಹಿಳೆಯರು ನಮ್ಮಲ್ಲಿ ಇದ್ದಾರಂತ.
ಸಬಲೆ ಪ್ರಾಚೀನ ಕಾಲದಲ್ಲಿ ಒಂದು ಮಹಿಳೆ ಅಬಲೆ ಇದ್ಲು, ಮಧ್ಯಕಾಲದಲ್ಲಿ ಮಹಿಳೆ ರಬಲೆ ಇದ್ಲು. ಇಂದಿನ ಆಧುನಿಕ ಹೊಸ ಯುಗದಲ್ಲಿ ಮಹಿಳೆ ಸಬಲೆಯಾಗಿ ಸಬಲೀಕರಣದಲ್ಲಿ ಕೂಡ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಂಡು ಆಧುನಿಕ ಸಮಾಜದಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡಿತಾಳಂತ ನಾ ಈ ಎರಡು ಮಾತುಗಳನ್ನು ಮುಗಿಸ್ತಾನೆ. ಈ ನಮ್ಮ ಅತಿಥಿಗಳು ಬಂದರ ಮುಂದಿನ ವಿಷಯ ಹೇಳ್ತಾರೆ. ನಮಗೆಲ್ಲರಿಗೂ ಆಲಿಸಿ ಅವರ ವಿಷಯವನ್ನು ಮಂಡಿಸ್ತೀನಿ ಅಂತ ಹೇಳ್ತಾನೆ. ನನ್ನ ಎರಡು ಮುತ್ತಿಗೆ ವಿರಾಮ ಮಾಡ್ತಾನೆ. ನಮಸ್ಕಾರ. ವಿದ್ಯಾವಂತ ಮಹಿಳೆಯರು ವಿದ್ಯಾವಂತ ಸಮಾಜ, ಇದರಿಂದ ದೇಶದ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಗುರುಗಳಿಗೆ ಧನ್ಯವಾದಗಳು. ಈಗ ಸಸಿಗೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ವೇದಿಕೆ ಮೇಲೆ ಇರುವ ಅತಿಥಿಗಳಿಂದ ನೀರಾಕ್ಸ ಪ್ರಭು. ಸರ್ ಬರ್ರಿ ಸರ್. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವುದಕ್ಕೆ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀಯುತ ಡಾಕ್ಟರ್ ಸುರೇಂದ್ರ ಕುಮುಸ್ಗಿ ಸರ್ ಇವರಿಂದ ಮಹಿಳಾ ಸಬಲೀಕರಣದ ಕುರಿತು ನುಡಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಸೊ ಮೊದಲನೇದಾಗಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ರಮೇಶ್ ಸರ್, ಸಮಾಜಶಾಸ್ತ್ರಜ್ಞರಾದ ಮೇಡಮ್ ಅವರೇ, ಸಚಿನ್ ಅವರೇ, ಮೋಮಿನ್ ಅವರೇ, ಎಲ್ಲ ಕಾಲೇಜಿನ ಪ್ರಾಧ್ಯಾಪಕ ವರ್ಗದವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಈ ಮುಂಜಾನೆಯ ನಮಸ್ಕಾರಗಳನ್ನು ಹೇಳುತ್ತಾ, ಸಚಿನ್ ಅವ್ರು ಹೇಳ್ತಾಯಿದ್ರು ಸ್ವಲ್ಪ ಟೂರ್ಗೆ ಹೋಗಿದ್ದೀವಿ ಸರ್ ಹೋಗೋರು ಎಲ್ಲ ಅಂತಂದರು. ನನ್ನ ಜೀವನ ಜಾಸ್ತಿ ಸಮಯ ತಿಳಿದುಕೊಳ್ಳೋದಿಲ್ಲ, ಆದಷ್ಟು ಬೇಗನೆ ನಾನು ನಿಮಗೆ ಹೇಳ್ತೀನಿ. ನನ್ನ ಒಂದು ಅನಿಸಿಕೆಗಳನ್ನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ನನಗೆ ಭಾಳ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಕೂಡ ಈ ಒಂದು ಸಾಮಾಜಿಕ ವ್ಯವಸ್ಥೆ, ನಾವೆಲ್ಲರೂ ಕೂಡ ಒಂದು ಈ ಸಮಾಜದಲ್ಲಿ ಬದುಕ್ತಕ್ಕಂಥ ನಾವೆಲ್ಲ ಜೀವಿಗಳು. ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠವಾದಂಥ ಜೀವಿ ಅಂದರೆ ಮಾನವ ಜೀವಿ. ಇದಕ್ಕಿಂತ ಶ್ರೇಷ್ಠವಾದಂಥ ಇನ್ನೊಂದು ಜೀವಿ ಯಾವುದಿಲ್ಲ. ಆದರೂ ಕೂಡ ಒಂದು ತಾರತಮ್ಯತೆ ಅಂತಕ್ಕಂಥದ್ದು ನಾವು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಭಾಳಷ್ಟು. ಒಂದು ಕ್ಷಣ ಸ್ತ್ರೀ ಸಮಾಜದಾಗ ಇರಲಿಲ್ಲ ಅಂದರೆ ಏನಾಗ್ತಿತ್ತು ಅಂತ ಕಲ್ಪನೆ ಮಾಡ್ಕೊಂಡ್ರೆ ಏನಾಗ್ಬೋದು? ಯಾವುದು ಇಮ್ಯಾಜಿನ್. ಸ್ತ್ರೀಯರು ಇರಲಿಲ್ಲ ಅಂದರೆ ಬರೀ ಪುರುಷರಿದ್ರೆ ಅಂದರೆ ಏನು ಗತಿ ಆಗ್ತಿತ್ತು ಸಮಾಜದ ಅಂತ ಕಲ್ಪನೆ ಮಾಡ್ಕೊಂಡ್ರೆ ಭಾಳಷ್ಟು ಭಯಂಕರವಾಗಿರ್ತಕ್ಕಂಥದ್ದು. ಅಂದರೆ ಈ ಸಮಾಜ ನಿಜವಾದ ಕಣ್ಣು ಅಂದರೆ ಸ್ತ್ರೀ ಆಗಿರ್ತಕ್ಕಂಥದ್ದು. ಸ್ತ್ರೀ ಜಾಸ್ತಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಜಾಸ್ತಿ ಸ್ತ್ರೀ. ಪುರುಷರು ಕೂಡ ಮಾಡ್ತಾರೆ, ಆದರೆ ಸ್ತ್ರೀ ಕೂಡ ಮಾಡಿದ್ರೆ ಕಂಡು ಬರಲ್ಲ ಅಷ್ಟೇ. ಪುರುಷರು ಜಾಸ್ತಿ ಮಾಡ್ತಾರೆ ಅಂತೇಳಿ ಒಂದು ಮನೋಭಾವನೆ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ ಇವತ್ತಿಗೂ ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಈಗ ನೋಡಿ, ಲೇಬರ್ಗಳಿಗೆ ಏನು ಮಾಡ್ತಾರೆ, ಜಾಸ್ತಿ ಪೇಮೆಂಟ್ ಯಾರಿಗೆ ಕೊಡ್ತಾರೆ? ಗಂಡಸು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಕೂಡ ಲೇಬರ್ಗಳು. ಗೌರ್ಮೆಂಟ್ ಸರ್ವೆಂಟ್ ಇದ್ರೆ ಈಕ್ವಲ್ ಇರ್ತದೆ. ಆದರೂ ಕೂಡ ಸ್ತ್ರೀಯನ್ನು ಎರಡನೇ ದರ್ಜೆಯ ಪ್ರಜೆಯಂತೆ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಅಂಥ ಒಂದು ವ್ಯವಸ್ಥೆಯನ್ನು ಇರ್ತಕ್ಕಂಥದ್ದು ನಾವು ಕಾಣ್ತಿರ್ತೀವಿ. ಹೀಗೆ ಸ್ತ್ರೀ ಅಂತಕ್ಕಂಥ ಭಾಳಷ್ಟು ಪ್ರಮುಖವಾದಂಥ ಒಂದು ವ್ಯಕ್ತಿತ್ವ, ಘನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸ್ತ್ರೀ ಆದವಳು ಇಡೀ ಇಡೀ ಸಮಾಜಕ್ಕೆ ಒಂದು ಪೋಷಣೆಯಾಗಿ ನಿಲ್ಲುವಂಥಳು, ಇಡೀ ಕುಟುಂಬಕ್ಕೆ ಒಂದು ಪೋಷಣೆಯಾಗಿ ನಿಲ್ಲುವಂಥವಳೆ ಸ್ತ್ರೀ ಆದವಳು. ಸೊ ನಿಮ್ಗೆ ಸರ್ ಅವ್ರು ಹೇಳಿದ್ರೆ ಹೀಗೆ ಹೌದಾ,
ಸ್ವಲ್ಪ ಬ್ಯಾಕ್ ನಿಮಗೆ ಕರ್ಕೊಂಡು ಹೋಗ್ತೀನಿ. ಸರ್ ಅವರು ಹೇಳಿದ ಹಾಗೆ ಪ್ರಾಚೀನ ಕಾಲದಲ್ಲಿ ಇಂಥ ಒಂದು ಭಯಂಕರವಾಗಿತ್ತು ಅಂತಕ್ಕಂಥದ್ದು. ಆ್ಯಕ್ಚುಲಿ ಎಲ್ಲರೂ ಕೂಡ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಕೂಡ ಹೇಳಿರ್ತಕ್ಕಂಥ ಸ್ತ್ರೀ ಭಾಳ ಸಮಾನವಾಗಿರ್ತಕ್ಕಂಥದ್ದು. ವೇದಗಳು ಉಪನಿಷತ್ತುಗಳು ಪುರುಷರಷ್ಟೇ ಓದಿರ್ತಕ್ಕಂಥ ಒಂದು ಸಾಮರ್ಥ್ಯ ಸ್ತ್ರೀ. ಅದರೊಳಗೆ ಗಾರ್ಗಿ, ಮೈತ್ರಿ, ಅಪಲ್ಲ, ಮುಜ್ಜ ಇವೆಲ್ಲರೂ ಕೂಡ ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು. ಪುರುಷರಿಗೆ ಸರಿಸಾಟಿಯಾಗಿ ನಿಲ್ತಕ್ಕಂಥ ವಾದ ಮಾಡ್ತಕ್ಕಂಥ ಸ್ತ್ರೀಯರು ಆಗಿನ ಕಾಲದಲ್ಲಿ. ಆದರೆ ಅಲ್ಪ ಸ್ತ್ರೀಯರಿದ್ದರು, ಎಲ್ಲರೂ ಕೂಡ ಇರಲಿ ಸಮಾಜದಲ್ಲಿ ಒಂದು ಅಲ್ಪ ಸ್ತ್ರೀಯರಿದ್ದರು. ಅಂದರೆ ಅಷ್ಟೊಂದು ಸ್ವತಂತ್ರತೆ ಇತ್ತು ಆಗಿನ ಕಾಲದಲ್ಲಿ. ಯಾವಾಗ ವೇದಗಳ ಕಾಲದಲ್ಲಿ, ಉತ್ತರ ವೇದಗಳ ಕಾಲದಲ್ಲಿ, ಪ್ರಾಚೀನ ಭಾರತ ದೇಶ ಭಾಳ ಸಂಪತ್ತಭರಿತವಾದಂಥ ದೇಶ ನಮ್ಮ ಭಾರತ ದೇಶ. ಯಾವಾಗ ಪ್ರಾಚೀನ ಕಾಲದಲ್ಲಿ ನೋಡ್ರಿ, ಮೊದಲ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥದ್ದು ನಾವೇ ಇಡೀ ಜಗತ್ತಿಗೆ. ಹೌದಾ? ಇವೆಲ್ಲವೂ ಕೂಡ ಅವಲೋಕನೆ ಏನು ಮಾಡಿದ್ರೆ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಸಾಧಕರು ಭಾಳಷ್ಟು ಸಾಧನೆ ಮಾಡಿರ್ತಕ್ಕಂಥ ನಾವು ಕಾಣ್ತೀವಿ. ಆದರೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಆಸಕ್ತಿ ಇಲ್ಲ ಈಗಿನ ಕಾಲದ ಜನರಿಗೆ. ಮತ್ತು ಅವ್ರು ಏನು ಮಾಡಿದ್ದಾರೆ ಅಂತಕ್ಕಂಥ ಒಳಹೊಕ್ಕಿ ನೋಡ್ತಕ್ಕಂಥ ಮನೋಭಾವನೆ ಭಾಳಷ್ಟು ಕಡಿಮೆ ಆಗಿರ್ತಕ್ಕಂಥ ನಾವು ಕಾಣ್ತೀವಿ. ನಲಂದ, ತಕ್ಷಶಿಲ ವಿಶ್ವವಿದ್ಯಾಲಯಗಳೆಲ್ಲರೂ ಸ್ತ್ರೀಯರು ಪುರುಷರು ಇರ್ತಕ್ಕಂಥ ನಾವು ಕಾಣ್ತಿರ್ತೇವೆ. ಹೌದಾ? ಗಾರ್ಗಿ, ಮೈತ್ರಿ ಎಲ್ಲರೂ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಪುರುಷರಷ್ಟೇ ಸಮಾನರಾಗಿ ತಮ್ಮ ಜೀವನ ಸಂಗಾತಿಗಳನ್ನು ಆಯ್ಕೆ ಮಾಡುವಷ್ಟು ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅವು ಕೂಡ ಅಲ್ಲೂ ಕೂಡ ದ್ವೇಷಗಳಿದ್ದು ಕೆಲವೊಂದು. ಹೌದಾ? ಇದು ಜಾಸ್ತಿ ಪ್ರಮಾಣದಲ್ಲಿ ಇರಲಿಲ್ಲ ಸ್ವತಂತ್ರತೆ, ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ. ಆದರೆ ಮಧ್ಯಕಾಲೀನ ಭಾರತ ಏನು ಬಂತಲ್ಲ, ನೀವೆಲ್ಲ ಇತಿಹಾಸಗಳು ಓದ್ತೀವಿ, ಪ್ರಾಚೀನ ಕಾಲ, ಮಧ್ಯಕಾಲ ಮತ್ತು ಆಧುನಿಕ. ಇಲ್ಲಿ ಬಹಳಷ್ಟು ಹೊಡೆತ ಇರ್ತಕ್ಕಂಥ. ಇಲ್ಲಿ ಹೌದಾ? ಏನು ಮುಸ್ಲಿಂ ಮಾನರ ಒಂದು ಆಳ್ವಿಕೆ ಇರತಕ್ಕಂಥ ನಾವು ಕಾಣ್ತಿರ್ತೀವಿ. ಇಂಥ ಒಂದು ಭಾಳ ಎಷ್ಟು ಹೊಡಿತ ಅಂದರೆ ಎಲ್ಲ ಸ್ವತಂತ್ರವನ್ನು ಮೂಲೆ ಗುಂಪು ಮಾಡಿಬಿಟ್ಟಿರ್ತಕ್ಕಂಥದ್ದು. ಇಲ್ಲೆಲ್ಲ ಏನು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಈ ಯುಗದಲ್ಲಿ ಇರ್ತಕ್ಕಂಥ ನಾವು ಕಾಣ್ತಿರ್ತೀವಿ. ಬಾಲ್ಯ ವಿವಾಹ ಪದ್ಧತಿ, ಪರ್ದಾ ಪದ್ಧತಿ, ದೇವದಾಸಿ ಪದ್ಧತಿ, ಎಲ್ಲಾರ ಪದ್ಧತಿಗಳನ್ನು ಬಂದದಂಥದ್ದು ಈ ಮಧ್ಯಕಾಲೀನ ಭಾರತ ದೇಶ. ಭಾಳ ಅತಿ ಕನಿಷ್ಠವಾಗಿ ಕಂಡಿರ್ತಕ್ಕಂಥ ಒಂದು ಯುಗ ಅಂದರೆ ಆ ಒಂದು ಯುಗದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಆಳ್ವಿಕೆ ಯುಗದಲ್ಲಿ, ದಿಲ್ಲಿ ಸುಲ್ತಾನರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ಭಾಳ ಭಯಂಕರವಾಗಿ, ಭಾಳ ಕ್ಲಿಷ್ಟವಾಗಿ ಕಾಣಿರ್ತಕ್ಕಂಥದ್ದು. ಭಾಳಷ್ಟು ಕೆಟ್ಟ ಪದ್ಧತಿಗಳು ಬಂದಿರ್ತಕ್ಕಂಥದ್ದು. ಕೇವಲ 4 ಗೋಡೆಗಳಲ್ಲಿ ಮಧ್ಯೆ ಇರ್ತಕ್ಕಂಥ ನಾವು ಕಾಣಿಸ್ತೀವಿ. ಹೌದು, ಇಂಥದ್ದು ಭಾಳ ಭಯಂಕರ. ಇಂಥ ಒಂದು ಭಯಂಕರವಾದ ಸ್ಥಿತಿಯಲ್ಲೂ ಕೂಡ ಕೆಲವು ಸ್ತ್ರೀಯರದು. ರಜಿಯಾ ಸುಲ್ತಾನ್, ಯಾವ ಟು ಇಮೇಜಿನ್, ಮೊದಲು ಸ್ಟಡಿ ಬರ್ತಿತ್ತು. ರಜಿಯಾ ಬೇಗಂ ಆಸ್ಥಾನದಾಗ ರಜಿಯಾ ಸುಲ್ತಾನ್ ಬಂದಾದರೆ ಎಲ್ಲ ತುರ್ಕಿ ಸರ್ದಾಗ ನಿಂತು ದಂಡ ನಮಸ್ಕಾರ ಹಾಕ್ತಿದ್ರು. ಅಷ್ಟು ಸ್ಟ್ರಾಂಗ್. ಇಡೀ ಭಾರತ ದೇಶವನ್ನು ಆಳ್ವಿಕೆ ಮಾಡಿ ಮೊಟ್ಟ ಮೊದಲ ಏಕೈಕ ಮಳೆ ಅಂತ ಓದ್ತೀವಿ ಇತಿಹಾಸದಲ್ಲಿ. ನೋಡ್ರಿ, ಅಂಥ ಒಂದು ಕ್ಲಿಷ್ಟವಾದಂಥ ಪರಿಸ್ಥಿತಿಯಲ್ಲಿ ಎಂಪವರ್ಡ್ ಆಗಿರ್ತಕ್ಕಂಥ ಮಹಿಳೆ ಅವರು. ಎಟ್ ಎ ಟೈಮ್ ಎಂಪವರ್ಡ್ ಆಗಿರ್ತಕ್ಕಂಥ ಮಹಿಳೆ. ಹಾಗೆ ಬರ್ತಾ ಬರ್ತಕ್ಕಂಥ ಬಸವಣ್ಣನವರ ಕಾಲದಲ್ಲಿ, ಬುದ್ಧನ ಕಾಲದಲ್ಲಿ ಮತ್ತು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಕಾಲದಲ್ಲಿ ಅಲ್ಲಿ ಕೂಡ ಸಮಾನತೆ ಇತ್ತು. ಬುದ್ಧಿಸಮ್ದಾಗ ಮಹಿಳೆಯರಿಗೆ ಭಾಳ ಸಮಾನತೆ ಇತ್ತು. ಬೌದ್ಧ ಉಪಾಸಕರು ಮತ್ತು ಉಪಾಸಕರು ಕೂಡ ಇದ್ರು ಅವರು. ಆದರೆ ಇಲ್ಲಿ ಏನಿದೆಲ್ಲ ಬಹಳಷ್ಟು ಭಯಂಕರವಾಗಿರ್ತಕ್ಕಂಥದ್ದು. 12ನೇ ಶತಮಾನ ಅದು ಕೂಡ ಬಹಳ ಭಯಂಕರವಾಗಿರ್ತರು. ಅಲ್ಲಿ ಹೆಣ್ಮಕ್ಳಿಗೆ ಯಾವುದೂ ಕೂಡ ಇರಲಿಲ್ಲ. ಆದರೆ ಬಸವಣ್ಣ ಏನು ಮಾಡಿದ? ಸಮಾನತೆ, ಈಕ್ವಾಲಿಟಿಯನ್ನು ಕೊಟ್ಟಿದ್ದ. ಅನುಭವ ಮಟ್ಟದಲ್ಲಿ ಎಲ್ಲ ಸ್ತ್ರೀಯರು ಕೂಡ, ಎಲ್ಲ ಶರಣರು, ಎಲ್ಲ ಶರಣೆಯರು ಕೂಡ ಅನುಭವ ಮಟ್ಟದಲ್ಲಿ ಸ್ವತಂತ್ರವಾಗಿ ತಮ್ಮ ಯಾವುದೋ ವಿಚಾರಗಳ ಅಭಿವ್ಯಕ್ತವಂತವನ್ನು ಪಡಿಸುವಂಥ ಒಂದು ಸ್ವತಂತ್ರತೆಯನ್ನು ಎಲ್ಲ ಬಸವಣ್ಣ ಕೊಟ್ಟಿದ್ದಾರೆ ನೋಡಿ. ಅವರು ಕೂಡ ಎಂಪವರ್ಡ್ ಆಗಿದ್ದರು ಬಸವಣ್ಣನ ಕಾಲದಲ್ಲಿ. ಅಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೇ ಭಾಳ ಎಂಪವರ್ಡ್ ಆಗಿರ್ತಕ್ಕಂಥ ಮಾತನಾಡೋದು ಗಂಡನ ಎದುರಿಗೆ ನಿಂತು ಮಾತುಕೊಳ್ತಕ್ಕಂಥ ಸಾಮರ್ಥ್ಯ ಅವಾಗ ಹೆಣ್ಮಕ್ಳಿಗೆ ಇರಲಿಲ್ಲ. ಆದರೆ ಮಾತನಾಡ್ತಕ್ಕಂಥ ಧೈರ್ಯ ತುಂಬಿರೋದು ಬಸವಣ್ಣ. ಅವಾಗ ಎಂಪವರ್ಡನ್ನಾಗಿ ಮಾಡಿರ್ತಕ್ಕಂಥದ್ದು. ಅವಾಗ 12ನೇ ಶತಮಾನದಲ್ಲಿ ಶರಣರು, ಶಿವಶರಣೀಯರು, ಮೊದಲು ಅಕ್ಕಮಾದಿ ಭಾಳಷ್ಟು ಜನರು ಓದೋರಿರ್ತಕ್ಕಂಥ ನಾವು ಕಾಣ್ತಿರ್ತೀವಿ. ಎಷ್ಟು ಈ ರೀತಿಯಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಅದೇ ಮುಂದೆ ಬರ್ತಕ್ಕಂಥ ಬಹಳ ಭಯಂಕರವಾಗಿರ್ತಕ್ಕಂಥ, ನೀವೆಲ್ಲರೂ ಕೂಡ ಕೇಳಿ ಸತಿ ಸಹಗಮನ ಪದ್ಧತಿ. ಏನಪ್ಪ, ಗಂಡ ಸತ್ತನಂದರೆ ಹೆಂಡತಿಗೆ ಒಯ್ದು ಚಿತಿಯೊಳಗೆ ಹಾಕ್ತಾರೆ. ಇದು ಭಾಳ ಭಯಂಕರವಾದ ಪದ್ಧತಿ. ರಾಜ ನೀವೆಲ್ಲ ಕತೆ ಕೇಳಿದ್ರೂ ಗೊತ್ತಿಲ್ಲ. ಹೌದಾ? 1 ಸೆಕೆಂಡ್, ಐ ಹ್ಯಾವ್ ಟು ರಿಪೀಟ್ ದಟ್ ಒನ್. ರಾಜಾರಾಮ್ ಮೋಹನ್ ರಾಯ್ ಅವ್ರ ಅಣ್ಣ. ಹೌದಾ? ಅವ್ರ ಅಣ್ಣ ಸತ್ತಿದ್ದ. ರಾಜಾರಾಮ್ ಮೋಹನ್ ರಾಯ್ ಸಣ್ಣವಿದ್ದ. ಅವಾಗ ಏನು ಮಾಡ್ತಿದ್ರು ಬ್ರಾಹ್ಮಣ ಸಂಪ್ರದಾಯ ಪ್ರಕಾರ? ಹೌದಾ? ಗಂಡಿಗೆ ಸುತ್ತಕ್ಕಂಥ ಸಂದರ್ಭದಲ್ಲಿ, ಹೌದಾ, ಏನು ಹೆಂಡತಿ ಕೂಡ ಚೆಲ್ಲರು. ಎಲ್ಲ ಬ್ರಾಹ್ಮಣರು ಸುತ್ತಮುತ್ತ ನಿಂತ್ಕೊಂಡಿರ್ತಾರೆ ಜೊತೆಯಲ್ಲಿ. ಹೌದಾ? ಯಾಕೆ ಸುತ್ತಮುತ್ತ ಗ್ರೌಂಡಾಗಿ ನಿಂತ್ಕೊಳ್ತಿದ್ರು? ಅದಕ್ಕೊಂದು ರೀಸನ್ ಇದೆ. ಮತ್ತು ನಿಂತ್ಕೊಂಡು ಮತ್ತು ಒಂದು ಡಮರು ಕೂಡ ಬಾರಿಸ್ತಿದ್ರು. ವೈ ದಟ್ ಈಸ್ ಅ ರೀಸನ್. ಯಾಕಂದರೆ ನೋಡಿರಿ, ಜೀವಂತಿದ್ದ ಹೆಣ್ಮಗಳು ಒಂದು ಬೆಂಕಿ ಹಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಕಿ ಒಳಗೆ ಹಾಕ್ತಾರೆ. ಮತ್ತು ಓಡ್ಬೋದಂದ್ರೆ ಹೆಂಗೆ ಮಾಡಬೇಕು? ಹಿಡಿಬೇಕಲ್ಲ.
ಅದಕ್ಕೆ ಸುತ್ತಮುತ್ತ ಓಡೋದನ್ನು ತಪ್ಪಿಸ್ಕೊಡ್ಬಾರ್ದಲ್ಲ, ತಪ್ಪಿಸ್ಕೊಳ್ಬೇಕು ರೌಂಡ್ ಪ್ರಕಾರ ತಪ್ಪಿಸ್ಕೊಂಡು ಯಾರಿಗಾದ್ರೂ ಸಹಜವಾಗಿ ಬೆಂಕಿ ಹತ್ತದ ಮತ್ತು ಕೈ ತೆಗಿಯಲ್ರಿ, ಬಂಕಿದ ಕಾಲಿಟ್ಟದ ಹಾರು ಬರೋದಿಲ್ಲ, ಸಹಜ ತಪ್ಪಿಸ್ಕೊಂಡು ಹೋಗಂಗಿಲ್ಲ. ಮತ್ತು ಇನ್ನೊಂದು ಡಮರು ಬಾರಿಸ್ತೀವಿ, ಯಾಕಂತಂದ್ರೆ ಆ ಹೆಣ್ಮಗಳು ಬೆಂಕಿ ಒಳಗೆ ಹಾಕಿದ್ರೆ ಚೀರ್ದು ಮತ್ತು ನಮ್ಮ ಸೌಂಡ್ ಕೇಳಬಾರ್ದು. ನೋಡ್ರಿ ಎಷ್ಟು ಭಯಂಕರ ಇದೆ, ಸೌಂಡ್ ನಮಗೆ ಕೇಳಬಾರದು ಅಂತೇಳಿ ಡಮರು ಬಾರಿಸ್ತೀವಿ. ನೋಡಿ ಇಷ್ಟು ಭಯಂಕರವಾದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಇರೋ ಹೆಣ್ಮಕ್ಳು. ಸತ್ತವು ಸತ್ತ ಇದ್ದವ್ರು ಯಾಕೆ ಸಾಯ್ಬೇಕು? ಅದಕ್ಕೆ ರಾಜಾರಾಮ್ ಮೋಹನ್ ಅಂತಕ್ಕಂಥ ಮಹಾನರು ಹೋದ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥವ್ರು ಕಾನೂನು ಪದ್ಧತಿ ಅಂತದ್ದು ಹೋರಾಡ್ಸಿರ್ತಕ್ಕಂಥ ನಾವು ಕಾಣ್ತೀವಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮ ದೇಶದ ಒಂದು ಸಣ್ಣ ಕೆಲಸ ಏನು ಮಾಡ್ತಪ್ಪ ಅಂದರೆ ಸಮಾನತೆ, ಈಕ್ವಲ್ ಎಜುಕೇಷನ್ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಾವು ಕಾಣ್ತಿರ್ತೇವೆ. ಅವಾಗ ಸ್ತ್ರೀಯರು ಪುರುಷರು ಭೇದವ ಮಾಡಿದೆ ಎಲ್ಲರೂ ಕೂಡ ಎಲ್ಲರಿಗೂ ಸಮಾನವಾಗಿ ಕಲಿತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಹೀಗೆ ಹೆಣ್ಮಕ್ಳು ಹಂತ ಹಂತವಾಗಿ ನೋಡಿ ಸಮಾಜದಲ್ಲಿ ಒಂದೇ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಮಾನವೀಯತೆ ಸಂಬಂಧ ಇರತಕ್ಕಂಥವ್ರು, ಆದರೂ ಕೂಡ ಮಹಿಳೆಯರು ಬಹಳ ಕೆಳಮಟ್ಟದಲ್ಲಿ ಕಾಣ್ತಕ್ಕಂಥ ಒಂದು ಮನೋಭಾವನೆ ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವುದು ಬಹಳ ಇರ್ತಕ್ಕಂಥ ಬಹಳ ದುಃಖವಾದಂಥ ಒಂದು ಸಂಗತಿಯಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಹೀಗೆ ಬರ್ತಾ 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 ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಕೂಡ ಎಷ್ಟೋ ಹೆಣ್ಮಕ್ಳು ಹೋರಾಟ ಮಾಡಿದ್ದಾರೆ, ಪ್ರಾಣ ತೆಗೆದಿದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ, ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್ ಅಂತಕ್ಕಂಥವ್ರು, ಹೌದಿಲ್ಲ, ಇವರೆಲ್ಲರೂ ಕೂಡ ನೆನೆಸ್ಕೊಂಡಾಗ ಇಂದು ಮಾಡೋದು ಅಲ್ಪದವರಾಗಿರ್ಬೋದು, ಆದರೆ ಎಂಪವರ್ ಕಾಣಿದ್ದಾರೆ ಆದರೂ ಇರ್ತೇವೆ. ನಮಗೂ ಕೂಡ ಸಶಕ್ತರಾಗಿ ನಾವು ಕೂಡ ಸಬಲರಾಗಿದೆ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಛಾತವಾಗಿರ್ತಕ್ಕಂಥ ಮಹಿಳೆ, ಧೀರವಾಗಿರ್ತಕ್ಕಂಥ ಮಹಿಳೆಯರಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಹೀಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ತೋರಿಸಿರ್ತಕ್ಕಂಥ ಮಹಿಳೆಯರು ಎಂಪವರ್ಡ್ ಆಗಿದೆ, ನಾವು ಕೂಡ ಸಶಕ್ತರಾಗಿ ನಾವೇನು ಕಮ್ಮಿ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಆಗಿನ ಕಾಲ ತೋರಿಸಿರ್ತಕ್ಕಂಥ ಮಹಿಳೆಯರು. ನಂತರ ಬರ್ತಕ್ಕಂಥ ಸ್ಟೆಪ್ಸ್ ನಮ್ಮ ದೇಶ, ಭಾರತ ದೇಶ ಸಂವಿಧಾನ ಬರತಕ್ಕಂಥ ನಾವು ಕಾಣ್ತಿರ್ತೀವಿ. ಸಂವಿಧಾನದಲ್ಲಿ ಕೂಡ ಆಲ್ ಈಕ್ವಲ್, ನೋಬಡಿ ಕ್ಯಾನ್ ಈಕ್ವಲ್, ನೋಬಡಿ ಕ್ಯಾನ್ ಸುಪೀರಿಯರ್ ಅಂತಕ್ಕಂಥ ಭಾರತ ಮಹಿಳೆಯರ ಹಕ್ಕಿಗಾಗಿ ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಕೂಡ ಯಾವುದದು ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಆ ಕಾಯ್ದೆಯನ್ನು ಜಾರಿಗೆ ಸಕ್ಸಸ್ ಆಗಲಿಲ್ಲ, ಅದಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ನೋಡಿ ಮಹಿಳೆಯರಿಗಾಗಿರ್ತಕ್ಕಂಥ ಆದರೆ ಈಗೆಲ್ಲ ತೊಗೊಂಡಿದ್ದಾರೆ, ಆ ಡೇಟ್ ಟೈಮ್ ಹಾಗಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಅಂದರೆ ಮಹಿಳೆಯರಿಗಾಗಿ ಇವೆಲ್ಲ ಯಾವ ಸೌಲಭ್ಯಗಳು ಕೂಡ ಇರಲಿಲ್ಲ ಮಹಿಳೆಯರಿಗೆ. ಹೌದಾ? ಏನಂತಂದರೆ ಡೆಲಿವರಿ ಆಗಿ ಸಮಯದಾಗ ಅವರಿಗೆಲ್ಲ ಪೇ ಏನೋ ಕೊಡಬೇಕು ಅಂತಕ್ಕಂಥದ್ದು, ಲೇಬರ್ನಲ್ಲಿ ಇರ್ತಕ್ಕಂಥದ್ದು, ಹೌದಾ, ಮಹಿಳೆಯರಿಗೆ ಇಂತಿಷ್ಟು ಹೌದಾ ಏನು ಸೌಲಭ್ಯಗಳು ಕೊಡ್ತಕ್ಕಂಥದ್ದು ಯಾವ ಕೂಡ ಕಾನ್ಸೆಪ್ಟ್ ಇರಲಿಲ್ಲ. ಆ ಕಾನ್ಸೆಪ್ಟ್ ಜಾರಿಗೆ ತಂದಿರ್ತಕ್ಕಂಥ ನಾವು ಕಾಣ್ತೀವಿ. ಇವತ್ತಿನ ಮಹಿಳೆ ನೋಡಿ, ಅವಾಗ ಒಂದು ಗಾದೆ ಮಾತಿತ್ತು. ಏನು ಗಾದೆಪ್ಪ ಅಂದರೆ ಆರತಿ ಹತ್ತಲಕ್ಕೆ ಒಬ್ಬ ಮಗಳಿರಲಿ, ಕೀರ್ತಿ ತರ್ಲಿಕ್ಕೆ ಒಬ್ಬ ಮಗ ಇರಲಿ ಅಂತ ಈ ಗಾದೆ ಮಾತು. ಆರತಿ ಹತ್ತಲಕ್ಕೆ ಒಬ್ಬ ಮಗಳಿರಲಿ, ಕೀರ್ತಿ ತರ್ಲಿಕ್ಕೆ ಒಬ್ಬ ಮಗ ಇರಲಿ ಅಂತ. ಆದರೆ ಈಗ ಬರ್ತಾ ಬರ್ತಾ ಅದು ಉಲ್ಟಾ ಆಗ್ತದೆ. ಯಾಕೋ ಈಗ ಹೆಂಗಾಗುತ್ತೆ ಅಂದರೆ ಕೀರ್ತಿ ತರ್ಲಿಕ್ಕೆ ಒಬ್ಬ ಮಗಳು ಇರಲಿ, ಆರತಿ ಹತ್ತಲಿಕ್ಕೆ ಮಗ ಇರಲಿ ಅನ್ನೋ ಅವರು. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳು ಹುಡುಗರು ಏನಾದರೂ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ರಿಸಲ್ಟ್ನಲ್ಲಿ ಕಮ್ಮಿ ಆಗಿರ್ತಕ್ಕಂಥ ಈಗ ಎಲ್ಲರೂ ನೋಡಿ PUC SSLC ಎಲ್ಲರದ್ದು ಪರ್ಸೆಂಟೇಜ್ ಯಾರು ಹೇಳಿ ನೋಡು, ನೀವೇ ಹೇಳ್ತಾರೆ ಅವ್ರದೇ ನೀವು, ಹೌದಾ? ಆ ರೀತಿ ಇರ್ತಕ್ಕಂಥದ್ದು. ಆದರೆ ಎಲ್ಲದರಲ್ಲಿ ಕೂಡ ಯಾಕೆ ಅಧ್ಯಯನ ಮಾಡ್ತಕ್ಕಂಥದ್ದು ಅದು ನಮ್ಮ ಹುಡುಗರು ಕೂಡ ಸ್ವಲ್ಪ ಕಮ್ಮಿ ಆಗಿರ್ತದೆ, ಡಿಪ್ರೆಷನ್ ಆಗಿರ್ತಕ್ಕಂಥ ನಾವು ಕಾಣ್ತೀವಿ. ಹೀಗೆ ಹೌದಾ? ಎಲ್ಲದರಲ್ಲಿ ಕೂಡ ಈಗ ಪ್ರತಿಯೊಂದು ಮಹಿಳೆ ನಾವು ಕೂಡ ಸಶಕ್ತರಾಗಿರ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಮಹಿಳೆ ಮುಂದೆ ಬಂದಿರತಕ್ಕಂಥವ್ರು. ನಾವೇನು ಯಾರಿಗೇನು ಕಮ್ಮಿ ಇಲ್ಲ ಅಂತಕ್ಕಂಥದ್ದು. 2003ರಲ್ಲಿ ಒಲಿಂಪಿಕ್ ಗೇಮ್ಸ್ನಲ್ಲಿ ಕರುಣಾ ಮಲ್ಲೇಶ್ವರಿ ಅಂತ, ಏನು ಹೆಸರು? ಕರುಣಾ ಮಲ್ಲೇಶ್ವರಿ. ಇಷ್ಟೆಲ್ಲ ಜನಸಂಖ್ಯೆಯಲ್ಲಿ ಒಬ್ಬಳೇ ಹೆಣ್ಮಗಳು ಒಂದೇ ಒಂದು ಗೋಲ್ಡ್ ಮೆಡಲ್ ತಂದಿದ್ರು, ಒಬ್ಬಳೇ ಹೆಣ್ಮಗಳು. ಮತ್ತು ಆ ವರ್ಷ 2003 ಒಲಿಂಪಿಕ್ಸ್ ಮತ್ತು ಯಾವ ಮೆಡಲ್ಸ್ಗಳಿಲ್ಲ, ಒಬ್ಬಳೇ ಹೆಣ್ಮಗಳು ಒಂದೇ ಗೋಲ್ಡ್ ಮೆಡಲ್ ಇದೆ. ಅದು ಎದುರಾಗಂದ್ರೆ ವೇಟ್ ಲಿಫ್ಟಿಂಗ್, ಭಾರ ಎತ್ತರದಲ್ಲಿ ನೋಡಿ ಎಂಥ ಒಂದು ಕೀರ್ತಿ ತಂದಿರ್ತಕ್ಕಂಥದ್ದು ನಾವು ಕಾಣ್ತಿರ್ತೀವಿ. ಮಹಿಳೆಯರು ಎಲ್ಲ ಒಂದು ಕ್ಷೇತ್ರಗಳಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಾಗಿದ್ದು, ರಾಜಕೀಯ ಕ್ಷೇತ್ರದಲ್ಲಿ, ಇವತ್ತೆಲ್ಲ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ನಾವು ಕಾಣ್ತಿರ್ತೀವಿ. ಇವತ್ತು ಎಷ್ಟೋ ಜನ ಮಹಿಳೆಯರು ವಿಜ್ಞಾನಿಗಳಾಗಿರ್ತಕ್ಕಂಥ, ಇವತ್ತು ಎಷ್ಟೋ ಜನ ಮಹಿಳೆಯರು ಪೊಲೀಸ್ ಸ್ಟೇಷನ್, ಎಷ್ಟೋ ಜನರು ಅಡ್ವೊಕೇಟ್ ಇದ್ದಾರೆ, ಇವತ್ತು ಎಷ್ಟೋ ಜನ ಮಹಿಳೆಯರು ಡಾಕ್ಟರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, PSI ಇದ್ದಾರೆ, SP ಇದ್ದಾರೆ. ಹೌದಿಲ್ಲ ನೋಡ್ರಿ, ಇದು ಇರ್ತೀವಿ, ಇದಕ್ಕೆ ಸಶಕ್ತೀಕರಣ ಅಂತ ಕರಿತೀವಿ. ಅಂದರೆ ಸಬಲರಾಗಿಲ್ಲ, ನಾವು ಪುರುಷರಷ್ಟೇ ಸರಿಸಮಾನಾಗಿ ದುಡಿತೀವಿ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಸಬಲೀಕರಣ ಅಂತ. ಮತ್ತೇನು ಸಬಲೀಕರಣ ಅಂದರೆ ಏನು ಬಂದಿದ್ದಿಲ್ಲ. ಪುರುಷರಷ್ಟೇ ಸರಿಸಮಾನವಾಗಿ ನಾವು ಕೂಡ ದುಡಿತಾ ಇದ್ದೀವಿ ಅಂತ ತೋರಿಸ್ತಕ್ಕಂಥ ಮನೋಭಾವನೆ ಇದ್ದಿಲ್ಲ, ಅದೇ ಸಶಕ್ತೀಕರಣ ಅಂತಕ್ಕಂಥದ್ದು. ಹೀಗೆ ಸಶಕ್ತೀಕರಣ ಅಂತಕ್ಕಂಥದ್ದು ಮತ್ತು ಈ ಒಂದು ಕುಟುಂಬ ನಿಭಾಯಿಸುವಲ್ಲಿ ಮಹಿಳೆಯ ಪಾತ್ರ ಬಹಳಷ್ಟು ಆಗಿರ್ತಕ್ಕಂಥದ್ದು.
ಯಾವುದೇ ಒಂದು ಕುಟುಂಬ ನಡಿಬೇಕಾದ್ರೆ ಸುಸೂತ್ರವಾಗಿ ನಡಿಬೇಕಾದ್ರೆ ಅದು ಮಹಿಳೆಯಿಂದ ಮಾತ್ರ ಸಾಧ್ಯ, ಪುರುಷನಿಂದ ಸಾಧ್ಯ ಆಗಲಿಲ್ಲ. ಪುರುಷ ತಂದು ಹಾಕ್ಬೋದು ಅಷ್ಟೇ, ಆದರೆ ಸುಸೂತ್ರವಾಗಿ ನಡೆಯೋದು ಒಂದು ಬಹಳಷ್ಟು ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂಥದ್ದು ಮಹಿಳೆಯರದಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಅದಕ್ಕೆ ಹೇಳ್ತಾರೆ, ಯಾರು ಸಂಜೀವ್ ಹೊನ್ನಮ್ಮ ನೀವೆಲ್ಲ ಹೆಸರು ಕೇಳಿದ್ರು, ಅದು ಹೆಣ್ಣು 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 ಅಂತಕ್ಕೆ ಬೀಳುಗಳಿಯಲ್ಲಿ ಹೆಣ್ಣಲ್ಲವೇ ನಮ್ಮೆಲ್ಲರ ಪಡೆದವಳು, ಹೆಣ್ಣಲ್ಲವೇ ನಮ್ಮೆಲ್ಲರ ಪಡೆದ ತಾಯಿ ಅಂತಕ್ಕಂಥದ್ದು. ಹೆಣ್ಣಂತ ಯಾಕೆ ಬೀಳ್ತಿದ್ರೆ ಹೆಣ್ಣಲ್ಲವೇನ್ರಿ ನಮ್ಗೆ ಪಡೆದವಳೆಲ್ಲವರು, ಹೆಣ್ಣಲ್ಲವೇನು ನಮಗೆಲ್ಲ ಪೋಷಣೆ ಮಾಡಿದ್ರು ಅಂತಕ್ಕಂಥದ್ದು ಸಂಜೀವ ನಮ್ಮ ಪದ ಭಾಳಷ್ಟು ಹೆಣ್ಮಕ್ಳ ಬಗ್ಗೆ ಭಾಳ ಅಗಾಧವಾಗಿರ್ತಕ್ಕಂಥ ನಾವು ಕಾಣ್ತಿರ್ತೀವಿ. ಹೀಗೆ ಎಲ್ಲ ಕ್ಷೇತ್ರದಲ್ಲಿ ನೋಡಿ, ಇವತ್ತು ಡ್ರೈವರ್ಸ್ ಆಗಿದ್ದಾರೆ, ಕಂಡಕ್ಟರ್ ಆಗಿದ್ದಾರೆ, ಆಟೋ ಡ್ರೈವರ್ಸ್ ಆಗಿದ್ದಾರೆ, ಮೆಟ್ರೋಪಾಲಿಟನ್ ಸಿಟಿಗಳು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇರ್ತಕ್ಕಂಥದ್ದು. ಏನಿದು ಸಶಕ್ತೀಕರಣದ ಒಂದು ಸಂಕೇತವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ನಿಮ್ಗೆ ಹೆಂಗಂತಂದರೆ ಈಗ ಹುಡುಗರನ್ನ ಬೀಟ್ ಮಾಡಿ ಅವ್ರ ಮುಂದೆ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಷ್ಟು ಸಶಕ್ತರಾಗಿದ್ದಾರೆ. ಎಷ್ಟಾಗಿದ್ದಾರೆ ಅಂದರೆ ನಿಮ್ಮನ್ನು ಬೀಟ್ ಮಾಡಿ ಅವ್ರ ಮುಂದೆ ಹೋಗಿದ್ದಾರೆ. ಈಗ ನೀವು ಅವ್ರಿಗೆ ಹಿಂದೆ ಆಗಲಿಕ್ಕೆ ಆಗಲಾರಂಥ ಸ್ಥಿತಿ ಬಂದಿರತಕ್ಕಂಥದ್ದು ನಾವು ಕಾಣ್ತಿರ್ತೀವಿ. ಅಷ್ಟು ವ್ಯವಸ್ಥೆಯನ್ನು ನಾವು ಕಾಣ್ತಿರ್ತೀವಿ. ಹೀಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೌದಾ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಹಿಳೆ ಅಂತಕ್ಕಂಥದ್ದು ಇವತ್ತು ಸಬಲರಾಗಿದ್ದಾರೆ. ಹೌದಾ, ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಒಂದು ಮಾತಾಡೋದಕ್ಕೆ ನಾನು ಅಷ್ಟೇ ಇನ್ನೂ ಕೂಡ ಅಷ್ಟು ಪ್ರಬುದ್ಧನಾಗಿರ್ತಕ್ಕಂಥಲ್ಲ. ಕೇವಲ ಸರ್ ಅವರು ನನಗೊಂದು ಬಹಳ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ಕೂಡ ನಾನು ಬೆಳೀತಕ್ಕಂಥ ಹಂತದಲ್ಲಿ ಇರ್ತಕ್ಕಂಥ ಒಂಥರ ವಿದ್ಯಾರ್ಥಿ ಇದ್ದಾಗ ನಾನು ಕೂಡ ಇನ್ನೂ ಜೂನಿಯರ್ ಇದ್ದರೆ ನಾನು ಸೀನಿಯರ್ ವಿದ್ಯಾರ್ಥಿ ಇದ್ದಾಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ. ಒಂದು ಮಾತನಾಡೋದಕ್ಕೆ, ಒಂದು ಬೆಳವಣಿಗೆ ಆಗೋದಕ್ಕೆ ನನಗೆ ಸರ್ ಅವರು ಪ್ರಾಂಶುಪಾಲರು ಭಾಳ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೇಡಮ್ ಅವರು ಕೂಡ ನನಗೆ ಭಾಳ ಆ್ಯಕ್ಚುಲಿ ಹೇಳ್ತಾರೆ, ಮೇಡಮ್ ಅವರು ಟೀಚಿಂಗ್ನಲ್ಲಿ ನನಗಿಂತ ಸೀನಿಯರ್, ಅವರು ಮೋಸ್ಟ್ ಸೀನಿಯರ್ ಟೀಚಿಂಗ್ನಲ್ಲಿ. ಹೌದಾ, ಈಗ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಎಲ್ಲರೂ ಕೂಡ ಸಚಿನ್ ಸರ್ ಅವರು ಎಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಒಂದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಮಹಿಳೆಗೆ ಅಧಿಕಾರ ನೀಡಿ ಮಾನವ ಸಮುದಾಯವನ್ನು ಸಬಲೀಕರಣಗೊಳಿಸಿ ಜಗತ್ತು ನಿಂತಿರುವ ಆಧಾರ ಎಂದರೆ ಮಹಿಳೆ ಎಂದು ಹೇಳಿ ಮಹಿಳಾ ಸಬಲೀಕರಣದ ಬಗ್ಗೆ ಸವಿಸ್ತರವಾಗಿ ತಿಳಿಸಿದ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾದ ಶ್ರೀಯುತ ಡಾಕ್ಟರ್ ಸುರೇಂದ್ರ ಕುಮಸ್ಗಿ ಗುರುಗಳಿಗೆ ನಮ್ಮ ಮಹಾವಿದ್ಯಾಲಯ ಮತ್ತು ಸಮಾಜಶಾಸ್ತ್ರ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಗುರುವೃಂದದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಗೆಲುವಿನ ಹಾದಿಯಲ್ಲಿ ಮುನ್ನಡೆಸುತ್ತಿರುವ ಮುಂಬರುವ ವಿದ್ಯಾರ್ಥಿಗಳ ಆಕಾಶದೀಪವಾಗಿರುವ ಸದಾ ವಿದ್ಯಾರ್ಥಿಗಳ ಜೊತೆಗಿದ್ದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸುತ್ತಿರುವ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ RH ರಮೇಶ್ ಗುರುಗಳಿಂದ ಅಧ್ಯಕ್ಷತೆಯನ್ನು ವೇದಿಕೆ ಮೇಲಿರ್ತಕ್ಕಂಥ ಇವತ್ತಿನ ಮುಖ್ಯ ವಿಶೇಷ ಉಪನ್ಯಾಸಕ್ಕೆ ಬಂದಂಥ ಸನ್ಮಿತ್ರರಾದ ಡಾಕ್ಟರ್ ಸುರೇಂದ್ರ ಕುಮಸಿಯವರು ಹಾಗೂ ವೇದಿಕೆ ಹಂಚಿಕೊಂಡಂತಹ ನನ್ನ ಸಹೋದ್ಯೋಗಿ ಮಿತ್ರರೇ, ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಪೂಜಾರ್ ಮೇಡಮ್ ಮತ್ತು ಟೀಮು ಹಾಗೂ ನನ್ನೆಲ್ಲ ಅತಿಥಿ ಉಪನ್ಯಾಸಕರೇ, ನನ್ನ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ಮಹಿಳೆಯೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಎಸ್, ಈ ಸಮಾಜದಲ್ಲಿ ಬೇಕಾಗಿಷ್ಟೇ. ಮಹಿಳೆ ಒಬ್ಬಳು ಕಲ್ತ್ರೆ ಶಾಲೆ ಒಂದು ತೆರೆದ. ಶಾಲೆ ಅಂದರೆ ಏನು? ಒಂದು ಕುಟುಂಬ. ಸಮಾಜಶಾಸ್ತ್ರದಲ್ಲಿ ನೀವೆಲ್ಲ ಓದ್ತೇವೆ. ಮಾನವನು ಸಂಘಜೀವಿ. ಸಂಘ ಅಂದರೆ ಎಲ್ಲಿರುತ್ತೆ? ಸಮಾಜದಲ್ಲಿ. ಸಮಾಜ ಎಲ್ಲಿ ಹುಟ್ಟುತ್ತೆ ಅಂದರೆ ಜ್ಞಾನ ಎಲ್ಲಿರುತ್ತೆ ಅಲ್ಲಿ ಹುಟ್ಟುತ್ತೆ. ಇವತ್ತಿನ ಈ ಕಾರ್ಯಕ್ರಮಗಳೆಲ್ಲ ನಮ್ಮ ಕಾಲೇಜಲ್ಲಿ ಒಂದು ಪ್ರಾಯೋಗಿಕ ಹಂತ ಹೇಳಿದ್ರಲ್ಲ, ಇಲ್ಲಿಂದ ಪ್ರಾರ್ಥನೆಯಿಂದ ಹಿಡಿದು ಇಲ್ಲಿ ತನಕ ವಂದನಾರ್ಪಣೆ ತನಕ ಎಲ್ಲೋ ಪ್ರಯೋಗಗಳನ್ನೇ ಆಗ್ತವೆ. ಯಾಕೆಂದರೆ ನಮ್ಮ ಉದ್ದೇಶ ಒಂದೇ, ಯುವಶಕ್ತಿಯ ಪುನಶ್ಚೇತನ. ಅವು ಚೇತನ ಇದೆ. ನಮ್ಮ ಮಕ್ಕಳೆಲ್ಲ ಪ್ರಾರ್ಥನೆ ಇರ್ಬೋದು, ಮತ್ತು ನಿರೂಪಣೆ ಇರ್ಬೋದು, ಸ್ವಾಗತ ಮಾಡೋದು ಎಲ್ಲವೂ ಚೇತನಗಳೇ. ಅವು ಪುನಶ್ಚೇತನ ಮಾಡೋದು ನಮ್ಮ ಶಿಕ್ಷಕರ ಕರ್ತವ್ಯ. ಅದಕ್ಕೆ ಈ ಹೇಳಿದ ಮಹಿಳಾ ಸಬಲೀಕರಣ ಅನ್ನೋದು ಒಂದು ಸಪೋರ್ಟಿವ್ ಆಸ್ಪೆಕ್ಟ್ಸ್ ಅಷ್ಟೇ. ಮಹಿಳೆಯರು ಇವತ್ತು ಹೇಳಿದ್ರು, ಎಲ್ಲ ಮಕ್ಕಳೇ ಗಂಡು ಮಕ್ಕಳೇ ಇದ್ದರು, ಒಬ್ಬರು ಮಹಿಳೆ ಬೇಗ ಹೇಳಿದ್ರು, ಪಟ ಹೇಳಿದ್ರು.
ಅದರಲ್ಲಿ ಏನು ತಪ್ಪಿಲ್ಲ. ಯಾಕೆ ಪುನಶ್ಚೇತನ ಆಗಬೇಕಂದ್ರೆ ನಾವು ಸಬಲೀಕರಣರಾಗಿದ್ದೀವಿ. ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ದೇಶದ ಮೊದಲ ಪ್ರಜೆಗೆ ಗೊತ್ತಿದ್ದ ದ್ರೌಪದಿ ಮುರ್ಮು, ಹೌದಾ? ಕಡು ಬಡತನದಿಂದ ಹಿಂದುಳಿದ ವರ್ಗದಿಂದ ಬಂದು ಈ ದೇಶದ ಪ್ರಧಾನಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಗೊತ್ತು ನಿಮ್ಗೆ ಯಾರು? ಮಮತಾ ದೀನನ್. ತಮಿಳುನಾಡಿನ ಮಾಜಿ ದಿವಂಗತ ಮುಖ್ಯಮಂತ್ರಿ ಜಯಲಲಿತಾ. ಈ ದೇಶದ ಉಕ್ಕಿನ ಮಹಿಳೆ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. ಇವ್ರನ್ನೆಲ್ಲ ನೋಡಿದ್ರೆ ಸಬಲೀಕರಣ ಯಾವಾಗ ಆಗಿದೆ. ಆದರೆ ನಮ್ಮ ಮಹಿಳೆಯರು ಅಂಚು ಹಿಂದ್ಗಡೆ ಕೂತಿರಿಂದ ಸಬಲೀಕರಣ ಎಲ್ಲೂ ಕಾಣ್ತಾ ಇಲ್ಲ. ಇವತ್ತು ಪ್ರಗತಿಪರ ರಾಷ್ಟ್ರದಲ್ಲಿ ಮಹಿಳೆಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ. ನಮ್ಮ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಶೇಕಡಾವಾರು ಮೀಸಲಾತಿ ಕೊಟ್ಟಿದ್ದಾರೆ. ಈಗೂ ನೀವು ಹಿಂದೆ ಕೂತರೆ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ಮಹಾತ್ಮ ಗಾಂಧಿಯ ಕನಸು ನನಸಾಗಲ್ಲ. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ ಯಾವಾಗ ಅಂದರೆ ಒಬ್ಬ ಮಹಿಳೆ ನಿರ್ಭಯವಾಗಿ ರಾತ್ರಿ 12 ಗಂಟೆಗೆ ಸ್ವತಂತ್ರವಾಗಿ ಯಾವಾಗ ಓಡಾಡ್ತಾಳೆ ಆವಾಗ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ ಅಂತ ಹೇಳ್ತಾರೆ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಈಗ ಕಷ್ಟ ಆಯ್ತು. ಈಗ ನಾವು ನೋಡಿದ್ವಿ ನಿರ್ಭಯನ ಒಂದು ಪ್ರಕರಣ ಇರ್ಬೋದು, ಈ ಹಲವಾರು ಪ್ರಕರಣಗಳು ನೋಡಿದಾಗ ಹೆಣ್ಮಕ್ಳು ಒಬ್ಬರೇ ಓಡಾಡೋದು ಕಷ್ಟ. ಆದರೆ ಈ ಭಯಭೀತ ಪುರುಷ ಪ್ರಧಾನ ಸಮಾಜದಲ್ಲಿ ತಾವೇ ಮುಂದೆ ನಿಂತು ಹೇಳಿದ್ವಲ್ಲ, ಪ್ರತಿಯೊಂದು ವರ್ಷವೂ ಸರ್ ಹೇಳ್ದಂಗೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಹೆಣ್ಣು ಮಕ್ಕಳದೇ ಮೇಲುಗೈ. PUC ರಿಸಲ್ಟ್ ಇರ್ಬೋದು, SLC ರಿಸಲ್ಟ್ ಇರ್ಬೋದು, ಡಿಗ್ರಿ ಇರ್ಬೋದು, ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಒಂದು 3 ವರ್ಷ ಆದ ತಕ್ಷಣ ಈ ಕೈಗಳೇನು ಮಾಡ್ತಾವೆ ಅಂದರೆ ಅಸ್ಮಿತೆಗೆ ಎಲ್ಲೋ ಒಳಪಟ್ಟು ಕುಟುಂಬದ ಒಂದಿಷ್ಟು ಕಷ್ಟಕ್ಕೆ ಒಳಪಟ್ಟು ಒಂದು ಕಡೆಗೆ ಮನೆ ಒಳಗೆ ಮೂಲೆ ಒಳಗೆ ಸೇರ್ಕೊಂಡ್ಬಿಡ್ತಾವೆ. ಅಂದರೆ ಇವರಿಗೆ ಶೋಷಣೆ ಎಲ್ಲಾಗ್ತಿದೆ, ಅವರ ಕುಟುಂಬದಲ್ಲೇ ಆಗ್ತಿದೆ, ಸಮಾಜದಲ್ಲಿ ಆಗ್ತಿಲ್ಲ. ಆ ಕುಟುಂಬದಿಂದ ತಾವುಗಳು ಸ್ವಲ್ಪ ತಿಳಿ ಹೇಳಿ ಹೊರಗೆ ಬಂದರೆ ಈ ಸುಂದರವಾದ ಸಮಾಜದಲ್ಲಿ ನಿಮ್ಮ ನೆಲೆಯನ್ನು ನೀವೇ ಕಾಣ್ಕೊಳ್ತೀವಿ. ಈಗ ನೋಡ್ತಿರ್ಬೋದು ನಮ್ಮಲ್ಲೆಲ್ಲ ಈಗೂ ಇದೆ ಹಲವಾರು ಕುಟುಂಬಗಳು. ಇವತ್ತೇ ಅವ್ರನ್ನ ಸ್ಟೇಜ್ ಮೇಲೆ ನಿಂತು ಮಾತಾಡ್ತಿದ್ದ ಕಾರಣ ನಾನು ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು ನನ್ನ ಅಮ್ಮನಿಗೆ. ಅವರು ಬರೀ 7ನೇ ಕ್ಲಾಸ್ ಓದಿದ್ರು. ಶಿ ಇಸ್ ಅ ಗುಡ್ ಲೀಡರ್. ಯಾವಾಗ ಹೇಳ್ತಾ ಇರ್ತೀನಿ ಪಾಲಿಟಿಕ್ಸಲ್ಲಿ 7ನೇ ಕ್ಲಾಸ್ ಓದಿದ್ರು. ನಮ್ಮಮ್ಮ ಸಾರ್ವಜನಿಕವಾಗಿ ಮಾತಾಡ್ತಿದ್ರು. ನಮ್ಮಪ್ಪ MA ಓದಿ ಪ್ರೈಮರಿ ಶಾಲೆ ಟೀಚರ್ ಆಗಿದ್ದರು. ಆದರೂ ಸಾರ್ವಜನಿಕರ ಮಧ್ಯೆ ಬರ್ತಿರ್ಲಿಲ್ಲ. ನಾವು ನಮ್ಮಮ್ಮನ ಯಾವಾಗಲೂ ಒಂಥರ ಗೌಡಿಸಿದ್ದಂಗೆ ಹುಲಿ ಇದ್ದಂಗೆ ಅಂತಿದ್ವಿ ನಾವು. ಅವರ ಶಕ್ತಿನೇ ಭಾರಿ ಇರ್ತಿತ್ತು. ಹೇಳಿದ್ವಲ್ಲ, ತಾಯಿಯಾಗಿ, ತಂಗಿಯಾಗಿ, ಸಹೋದರಿಯಾಗಿ, ಅಮ್ಮನಾಗಿ, ಪತ್ನಿಯಾಗಿ ಎಲ್ಲ ಕಡೆಯಿಂದನೂ ಈ ದೇಶವನ್ನು ಹೇಳ್ತಾರಲ್ಲ, ಪ್ರತಿಯೊಬ್ಬ ಪುರುಷನ ಯಶಸ್ಸಿನಿಂದ ಮಹಿಳೆಯ ಶಕ್ತಿ ಇರ್ತದೆ. ಅದು ತಾಯಿ ರೂಪದಲ್ಲಿರ್ಬೋದು, ತಂಗಿಯ ರೂಪದಲ್ಲಿರ್ಬೋದು, ಪತ್ನಿಯ ರೂಪದಲ್ಲಿರ್ಬೋದು. ಅವಳ ಒಂದು ಶ್ರಮ ಒಂದು ಕುಟುಂಬಕ್ಕಂತ ಈ ದೇಶಕ್ಕೂ ಬೇಕಾಗುತ್ತೆ. ದೇಶ ಕಟ್ಟುವ ನಿಟ್ಟಿನಲ್ಲಿ ಮಹಿಳೆಯು ಬಹು ಪ್ರಧಾನವಾದಂತಹ ಪಾತ್ರ ವಹಿಸ್ತಾಳೆ. ಹಾಗಾಗಿ ಮಕ್ಕಳ ಈ ಸಮಾಜಶಾಸ್ತ್ರದ ಈ ಒಂದು ಮಹಿಳಾ ಸಬಲೀಕರಣ ವಿಶೇಷ ಉಪನ್ಯಾಸವನ್ನು ಬಂದಂಥ ಸುರೇಂದ್ರ ಸರಿಂದ ನಾವು ಒಂದಿಷ್ಟು ಮಹಿಳೆಯರಿಗೆ ಇರ್ತಕ್ಕಂತಹ ಅನುಕೂಲಗಳನ್ನು ನಾವು ಸ್ವಲ್ಪ ಹೇಳಿದ್ರು. ಈ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ಮೊನ್ನೆ ಕಿರಣ್ ಸರ್ ನಾನು ಕೂತು ಮಾತಾಡ್ತಿದ್ದೀವಿ. ಬಾಲ್ಯ ವಿವಾಹ ಅನ್ನೋದು ಯಾಕೆ ಬಂದು ಸರ್ ಅಂತ ನಾನು ಹಿಸ್ಟ್ರಿ ಬಗ್ಗೆ ಐಡಿಯಾ ಇದೆ, ಆದರೆ ಅಷ್ಟು ಓದಿಲ್ಲ. ನಾನು ಕೇಳ್ದಾಗಂದ್ರು ಹೆಣ್ಣು ಮಕ್ಕಳಿಗೆ ಒಂದು ಕಾಪಾಡಲಿಕ್ಕೆ ಅಂದರೆ ಈ ಎಲ್ಲ ದುರ್ಘಟನೆಗಳು ನಡೀತಾವಲ್ಲ ಅವನ್ನ ಅವಾಯ್ಡ್ ಮಾಡಲಿಕ್ಕೆ ಕುಟುಂಬದಲ್ಲಿ ಏನು ಮಾಡ್ತಿರಂತೆ, ಅವಳು ಸ್ವಲ್ಪ ಮೆಜಾರಿಟಿ ಬಂದ ತಕ್ಷಣ ಮದುವೆ ಮಾಡಿಬಿಡ್ತಿರಂತೆ ಫಾರ್ ದ ಸೇಫ್ ಪರ್ಪಸ್. ಹೆಣ್ಮಕ್ಳಿಗೆ ಒಂದು ಗಂಡ ಇದ್ದಾನೆ ಅಂದರೆ ಸಮಾಜದಲ್ಲಿ ಸ್ವಲ್ಪ ಗೌರವ ಇರುತ್ತೆ ಅಂತ. ಅದನ್ನು ಮುಂದೆ ಹಾಗೆ ತೊಗೊಂಬಂದ್ಬಿಟ್ರೆ ಸರ್ ಹೇಳಿದ್ರಲ್ಲ, ಸತಿ ಸಹಗಮನ ಪದ್ಧತಿ ನೋಡಿರಿ, ಗಂಡ ಸತ್ಯ ಹೇಳಿ ಸಾಯಲೇಬೇಕು ಅನಿವಾರ್ಯ. ಇದ್ಯಾಕೆ ಕರ್ಮ ರೀ, ಅವನೇನೋ ಸತ್ಯನೇ, ಅವನಿಗೆ ಹಣೆ ಬರ ಅಷ್ಟೇ ಇತ್ತು. ಈ ಹೆಣ್ಮಕ್ಳು ಯಾಕೆ ಸಾಧಬೇಕು? ಸಮಾಜವನ್ನು ಅವ್ರು ಕಟ್ಬೋದಲ್ಲ, ಕುಟುಂಬವನ್ನು ಕಟ್ಬೋದಲ್ಲ. ನೋಡಿರಿ, ಇಂಥದ್ದೆಲ್ಲ ಹೋರಾಟ. ಈ ರಾಜಾರಾಮ್ ಮೋಹನ್ ರಾಯ್, ಬಾಲಗಂಗಾಧರ್ ತಿಲಕ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಹೋರಾಟ ಮಾಡಿ ಪ್ರಸ್ತುತ ದಿನಗಳಲ್ಲಿ ಕಾನೂನು ಭಾರಿ ಗಟ್ಟಿದೆ. ಈ ಪೋಕ್ಸೋ ಕಾನೂನು ಬಂದ ಮೇಲೆ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲೂ ಇಲ್ಲೂ ಒಂದಿಷ್ಟು ಶೌರ್ಯ ಸಾಹಸ ಮರೆಯತಕ್ಕಂಥ ಒಂದಿಷ್ಟು ಸ್ವಾಮೀಜಿಗಳು, ರಾಜಕಾರಣಿಗಳೆಲ್ಲ ಒಳ ಹೋಗಿದ್ದಾರೆ. ಆದರೂ ಹೆಣ್ಣುಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತು ಸಮಾಜವು ಬೆಳೆದುವಂಥ ನಕ್ಷತ್ರಗಳು ನೀವು ಆಗಬೇಕು. ಈ ಕುಟುಂಬಗಳಿಗೆ ಕಣ್ಣಾಗಬೇಕು ಅಂತ, ಕಣ್ಣಾಗಿ ದೇಶವನ್ನು ಬೆಳಗಬೇಕು ಅಂತ ಹಾರೈಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತಹ ಏನಪ್ಪ ಇದೆ ಕೊಟ್ಟಂತಹ ಪೂಜಾರಿ ಮೇಡಮ್ ಇರ್ಬೋದು, ಮುದ್ದೇಬೇಳೆ ಸರ್ ಇರ್ಬೋದು, ಸಚಿನ್ ಮುಖ್ಯವರಿಗೂ ನಮ್ಮ ಕಾಲೇಜಿನ ಪರವಾಗಿ ಎಲ್ಲ ಉಪನ್ಯಾಸಕ ಮತ್ತು ನನ್ನ ವಿದ್ಯಾರ್ಥಿ ಮಿತ್ರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಪ್ರಾಯೋಗಿಕ ಕಾರ್ಯಕ್ರಮಗಳು ಆಗಬೇಕು. ಇಂಥ ಪ್ರೋಗ್ರಾಮ್ಗಳು ಯಶಸ್ವಿ ಆದಾಗ ನಮ್ಮ ಮಕ್ಕಳಲ್ಲಿ ಪುನಶ್ಚೇತನ ಅಂದರೆ ರಿಫ್ರೆಶ್ ಆಗ್ತಾರೆ. ಅವರು ಒಂದಿಷ್ಟು ಮಾತನಾಡುವ ಶಕ್ತಿಯನ್ನು ಪಡಿತಾರೆ, ನಾಯಕರಾಗ್ತಾರೆ. ಈ ಧೀಮಂತ ನಾಯಕರು
ಕಾಲೇಜನ್ನು ಕಟ್ತಾರೆ, ದೇಶವನ್ನು ಕಟ್ತಾರೆ, ನಾಡಿನಲ್ಲಿ ನಾಡಿನ ಮಿತ್ರರಾಗಿ ಬಾಳ್ತಾರೆ ಅಂತ ಹೇಳ್ಕೊಂತ ಮತ್ತೊಮ್ಮೆ ಆ ಟೀಮಿಗೆ ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಏಳಿಗೆ ಬಯಸಿದ ಪ್ರಾಂಶುಪಾಲರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸುರೇಂದ್ರ ಕುಮುಶಿಗಿ ಗುರುಗಳ ಮೇಲೆ ನಮ್ಮ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿ ಬಸವರಾಜ್ ಪೂಜಾರಿಯವರು ಅಭಿಮಾನಿನ ಗೀತೆಯನ್ನು ಹಾಡುತ್ತಿದ್ದಾರೆ. ನಮ್ಮ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಸುರೇಂದ್ರ ಕುಮುಶಿಗಿ ಗುರುಗಳ ಮೇಲಿನ ಒಂದು ಅಭಿಮಾನದ ಗೀತೆ ಸ್ವಂತ ಸಾಹಿತ್ಯ ಮುಖಾಂತರ ತಮಗೆ ಗುರುಗಳಿಗೆ ಅರ್ಪಣೆ ಸಮರ್ಪಣೆ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಶಿಕ್ಷಣ ಕಲಿತು ಶಿಕ್ಷಕರಾಗರ ಕಲೆಯ ಸಿಂಗರ. ಯಾವತ್ತು ಮನಸ್ಸು ಇವರದು ಐತಿ ಮಗುವಿನ ಥರ, ಅಯ್ಯೋ ಮಗುವಿನ ಥರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕ ಕುಮಸಿಗಿ ಊರ. ಪ್ರಾಥಮಿಕ ಶಿಕ್ಷಣ ಇವರು ಕಲಿತು ಬಂದರ. ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕ ಕುಮಸಿಗಿ ಊರ. ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಕಲಿತು ಬಂದರ. ತಂದೆ ತಾಯಿಗೆ ಪ್ರೀತಿಯ ಮಗನಾಗಿ ಬೆಳೆದು ನಡೆದರ. ಇವರು ಸಾಗಿ ಬಂದರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ, ಅಯ್ಯೋ ಅಚ್ಚು ಬಂಗಾರ. ಬೀದರ ಪಿಜಿ ಸೆಂಟರದಲ್ಲಿ ಅತಿಥಿ ಉಪನ್ಯಾಸಕರ. ನಮ್ಮ ಗುರುಗಳಲ್ಲಿ ಯಾವತ್ತು ಸೇವೆ ಸಲ್ಲಿಸರ. ಎಷ್ಟೋ ಮಕ್ಕಳಿಗೆ ಇವರು ದಾರಿ ದೀಪವಾಗರ, ನಮಗ ಮಲ್ಲಿಗೆ ತರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಶರಣ ಬಸವೇಶ್ವರ ಕಲಾ ವಾಣಿಜ್ಯ ಪದವಿಯದಾರ. BA ಗುಲ್ಬರ್ಗದಲ್ಲಿ ಇವರು ಕಲಿತರ. ಶರಣ ಬಸವೇಶ್ವರ ಕಲಾ ವಾಣಿಜ್ಯ ಪದವಿದಾರ. BA ಗುಲ್ಬರ್ಗದಲ್ಲಿ ಇವರು ಕಲಿತರ. GRG ಪದವಿ ಮಹಾವಿದ್ಯಾಲಯ ಶಿಕ್ಷಕರಾಗರ. ಸಮಾಜ ಶಾಸ್ತ್ರ ವಿಷಯದವರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಪಾಠ ಹೇಳಿದರ ಮುಕ್ತ ಉದುರಿದಂಗ ತಿಳಿಸಿ ಹೇಳರ. ಮಗುವಿನ ಮನಸ್ಸು ಕುಮುಶಿಗಿ ಗುರುಗಳು ಮಲ್ಲಿಗೆ ತಾರ. ಪಾಠ ಹೇಳಿದರ ಮುಕ್ತ ಉದುರಿದಂಗ ತಿಳಿಸಿ ಹೇಳರ. ಮಗುವಿನ ಮನಸ್ಸು ಕುಮುಶಿಗಿ ಗುರುಗಳು ಮಲ್ಲಿಗೆ ತಾರ. ಇಂಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಸರ ಬಸವರಾಜ ಸಾಹಿತ್ಯ ಬರದರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಸುರೇಂದ್ರ ಕುಮುಶಿಗಿ ಗುರುಗಳ ಮನಸ್ಸು ಅಚ್ಚು ಬಂಗಾರ. ಶಿಕ್ಷಣ ಕಲಿತು ಶಿಕ್ಷಕರಾಗರ ಕಲೆಗೆ ಸಿಂಗರ. ಯಾವತ್ತು ಮನಸ್ಸು ಇವರದು ಐತಿ ಮಗುವಿನ ಥರ, ಅಯ್ಯೋ ಮಗುವಿನ ಥರ. ಧನ್ಯವಾದಗಳು. ಇಂದಿನ ಸರ್ಕಾರಿ ಪ್ರಥಮ ಕಾಲೇಜಿನ ವಿದ್ಯಾರ್ಥಿಗಳು ಬಹಳ ಪ್ರತಿಭಾವಂತರ ಕೇಳಿದೆ. ಆದರೆ ಇವತ್ತು ಸಾಹಿತ್ಯ ಮಾಡ್ಕೊಂಡು ನಾನೇ ಮತ್ತು ನನಗೆ ಜಾಸ್ತಿ ಜವಾಬ್ದಾರಿಯುತನಾಗಿ ವ್ಯಕ್ತಿಯನ್ನು ಮಾಡಿದ್ರಿ. ಧನ್ಯವಾದಗಳು. ನಾನೇನು ದೊಡ್ಡ ವ್ಯಕ್ತಿ ಇಲ್ಲ. ಎಲ್ಲ ಹೊರಳಿ ಹೋಗಲಿ ಒಂದೇ ಶೋಲೆ ಕೇಳಿಸಿಬಿಟ್ರೆ ಎಲ್ಲ ತಿರುಳು ಎಲ್ಲ ಬಂಧುಗಳೇ ಸಿಗೋದು. ಸ್ನೇಹಿತನಿಗೆ ಧನ್ಯವಾದಗಳು.
ಮಹಿಳೆಯರನ್ನು ಗೌರವಿಸಿ ಇದರಿಂದ ದೇಶದ ಹೆಮ್ಮೆ ಹೆಚ್ಚುತ್ತದೆ ಎಂದು ತಿಳಿಸುವ ಮೂಲಕ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಇದನ್ನು ನಡೆಸಿಕೊಡಲು ನಮ್ಮ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿ ಶಿವಾನಂದ್ ಬನ್ಸೋಡೆ. ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯ ಜೊತೆ ನಡೆಯಿರಿ, ಆಗ ಸಮಯವೇ ಒಂದು ದಿನ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಈ ವಂದನಾರ್ಪಣಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಡಾಕ್ಟರ್ ಸುರೇಂದ್ರ ಕುಮಸಿ ಗುರುಗಳಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ RH ರಮೇಶ್ ಗುರುಗಳಿಗೂ ಮಹಾವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ IQAC ಘಟಕದ ಸಂಯೋಜಕರಾದ ಡಾಕ್ಟರ್ ಸೇನು ಸುಲ್ತಾನ್ ಗುರುಮಾತೆಯರಿಗೂ ನಮ್ಮ ವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಕಿರಣ್ ರೇವಣ್ಕರ್ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಸಮಾಜಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದ SH ಪೂಜಾರಿ ಗುರುಮಾತೆಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಮ್ಮ ಮಹಾವಿದ್ಯಾಲಯದ ಎಲ್ಲ ಗುರು ವೃಂದಕ್ಕೂ ಹಾಗೂ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮೊಟಕುಗೊಳಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ್.